ಟೆನ್ಷನ್, ಇನ್ಮೇಲೆ ನಗ್ತಾ ಇರಿ. ನೋ ಟೆನ್ಷನ್, ಇನ್ಮೇಲೆ ನಗ್ತಾ ಇರಿ. ಡಬ್ದಲ್ಲಿ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸ್, ಕಿವಿ ಮೇಲೆ ಹೂವಿಟ್ಟು ಮನೆಯವ್ರ ನಪ್ಸೋ ಕಿಲಾಡಿ ಮಿಸ್ಟರ್ಸ್, ನಾಟಿ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸ್, ಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲ ಕಿಲ ಅಂತ ನಗ್ಸಕ್ಕೆ ನಾವು ಬಂದಿದ್ದೀವಿ. ನಗಕ್ ಯಾಕ್ರಿ ಜಂಬ, ನಗರಿ ಮನಸ್ ತುಂಬಾ, ಯಾಕಂದ್ರೆ ಇದು ನಮ್ ಕಿಲಾಡಿ ಕುಟುಂಬ. ಕಿಲಾಡಿ ಕುಟುಂಬ ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ. ಕಾರ್ಯಕ್ರಮವ ಶುರು ಮಾಡ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕಿಲಾಡಿ ಅಂಕ ಕಿಲಾಡಿ ನಮ್ಮ ನವರಸ ನಾಯಕ ಜಗಣ್ಣನ ವೆಲ್ಕಮ್ ಮಾಡ್ಬಿಡೋಣ. ಜಗಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಅವತಾರ ನೋಡಿದ್ರೆ ಗೊತ್ತಾಗಲ್ವ ಜಗಣ? ಗೌಡ್ರು ಊರೆಲ್ಲಾನು ಮೇಂಟೈನ್ ಮಾಡ್ಬೇಕಲ್ಲ, ಅದಕ್ಕೆ ಈ ತರ ವಸಿಯ ಗೊತ್ತಾಗಿ ಬಂದು ನಿಂತ್ಕೊಂಡಿವ್ನಿ. ಆಯ್ತು ಜಗಣ, ಈ ಗೌಡನ ಪರಿಸ್ಥಿತಿ ಏನೇನಾಯ್ತದೆ ಅನ್ನೋದು ವಸಿ ನೋಡಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಜಲಕೈತೆ, ಅದನ್ನು ನೋಡ್ಬಿಡಿ. ತೋರಿಸ್ಬಿಡ್ಲಾ? ನೀವು ಅಂದ್ಮೇಲೆ ಸುಮ್ಕಿರಾಕಾಯ್ತದ? ಸುರೇಶ್ ಗೌಡ್ರು, ಮೂದೇವಿ ಮಕ್ಕನೇ ಆಪತ್ ಒಂದ್ ಚಾಪೆ ಸುತ್ಕೊಳ್ಳಾಗ ಯಾವಾಗ ಕೆಕ್ಕಸ್ಕೊಂಡ್ ನೋಡ್ತೇನೋ, ಕೈ ಕೊಡ್ತೀನಿ ನೋಡು. ನಾನೇನ್ ಕೆಕ್ಕರ್ಸ್ಕೊಂಡ್ ನೋಡಿಲ್ಲ. ಏನ್ ತ್ರಿಪುರ ಸುಂದರಿ ನೀನು, ಕನ್ನಡ ನಿನ್ ಮಕ ನೋಡ್ಕೊಳಮ್ಮ, ಒಳ್ಳೆ ಕೋಚ್ ಇದ್ದಂಗಿದ್ಯಾ. ಚಿಂಪಾಂಜಿ. ನೀನ್ ಚಿಂಪಾಂಜಿ ಇಲ್ಲ, ಕಳ್ಳಿ ಮರಿ. ನೀನ್ ಕರಡಿ ಮಬ್ರಿ. ಕತ್ತಾಡ್ತಾ ಇದೀರಿ ಗೌಡ್ರ? ನೀವ್ ಬರೋದು ಒಂದ್ ನಿಮಿಷ ಆಗ್ಬಿಟ್ಟಿದ್ರೆ ಇವ್ರು ಕಬಡ್ಡಿ ಶುರು ಮಾಡ್ಕೊಂಡ್ಬಿಟ್ಟಿರೋರು. ನೀನು ಪ್ರಭುದೇವನ ಹೆಂಡ್ತಿಲ್ವೇನಮ್ಮ? ಹೌದು ಬುದ್ಧಿ. ಯಾಕೆ ಯಮುನ ಹತ್ರ ಜಗಳಕ್ಕೆ ಹೋಗಿದ್ಯಾ? ನಾನೇನ್ ಬೇಕಂತ ಜಗಳ ಮಾಡಿಲ್ಲ ಹೇಳ್ರಿ. ಬೇಡ ಅಂತ ಮಾಡ್ದ? ಇಲ್ಲ, ಅವಳೇ ನನ್ಗೆ ಯಾವಾಗ ಕೆಕ್ಕರ್ಸ್ಕೊಂಡ್ ನೋಡ್ತಿರ್ತಾಳೆ. ಕೆಕ್ಕರ್ಸ್ಕೊಂಡ್ ನೋಡ್ಬಿಟ್ರೆ ಜಗಳ ಮಾಡ್ಬಿಡ್ತೇನೆ ನೀನು. ಇವ್ರನ್ನ ಕೆಂಪೇಗೌಡ ಪಿಕ್ಚರ್ ಅಲ್ಲಿ ಒಂದ್ ಮಾಡ್ತಾರಲ್ಲ, ಹಂಗ್ ಒಂದ್ ಮಾಡ್ಬಿಡ್ತೇನೆ ನೋಡ್ಲಾ. ತಪ್ಕೊಳ್ಳ 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 ತಪ್ಪ ಗೌಡ್ರ ಹೇಳ್ತಾರ ತಪ್ಕೊಳ. ನೋಡ್ದಾ, ತಪ್ಕೊಬಿಟ್ರೆ ಮುಗೀತು, ಜಗಳ ಪಗಳ ಏನು ಇರೋದಿಲ್ಲ. ಗೌಡ್ರೆ, ಇವ್ರು ಹಿಂಗೆ ತಪ್ಕೊಂಡಿದ್ರೆ ಒಂದ್ ಮಕ್ಳು ಕೊಡ್ತಾರೆ ಕೈಗೆ. ದೇವ್ರ ಗೌಡ್ರಿ ನೀವು. ನಡಿ ಹೋಗೋಣ. ಹೋಗಿ ಹಿಂಗೆ ಖುಷಿಯಾಗಿರ್ಬೇಕು ಯಾವಾಗ್ಲೂ. ಖುಷಿಯಾಗಿರಿ. ಅಯ್ಯೋ ಗೌಡ್ರಿಂದ ಪ್ರಭುರಾಜ್ ಅಂತಿ ಮೂರ್ತಿ ಜೊತೆ ಓಡೋಗ್ಬಿಟ್ಲು. ಇದನ್ನ ಹಂಗೆ ಬಿಟ್ಬಿಟ್ರೆ ನಮ್ಮ ಹೆಂತರು ಬೇರೆ ಜೊತೆ ಓಡೋದ ತರ ಮಾಡ್ಬಿಡ್ತಾನೆ. ಇದೊಂದ್ ಸಲ ಸಿಕ್ತು ನಮ್ಗೆ. ಹೋಗ್ಬಿಡ್ತೀನಿ. ನೋಡಿದೆ ಜಗಣ, ಒಳ್ಳೇದ್ ಮಾಡಿದ್ರು ಸಹಿಸ್ಕೊಳ್ಳೋದಿಲ್ಲ. ಏನ್ ಮಾಡ್ದೆ? ಇಬ್ರನ್ನು ಒಂದ್ ಮಾಡಿ ಖುಷಿಯಾಗಿರಿ ಅಂತ ಹೇಳ್ದೆ. ತಪ್ಪ? ಏನ್ ಹೊಡೆದೇನು ಕಮ್ಮಿ ಆಯ್ತಾ? ನಾನು ಯಾವಾಗ್ಲೂ ಹುಲಿನೋ ಇಲಿನೋ ಸ್ಕಿಟ್ ನೋಡಿದ್ಮೇಲೆ ಹೇಳೋದು, ನೀವು ತೋರಿಸಿ ಆಮೇಲೆ ಹೇಳ್ತೀವಿ. ಸುಮ್ಮನೆ ಮಾತಾಡ್ತಾರೆ ಜಗಣ. ನನ್ನ ಮನೆ ಒಳಗೂ ಹುಲಿ, ಮನೆ ಹೊರಗೂ ಹುಲಿ. ಗೌಡ್ರ ಬಂದೇ ಕಣ್ಲಾ. ಏನ್ ಮಾಡ್ಲಿ ಗೌಡ್ರೆ, ನನ್ ಮದ್ವೆ ಆಗಿ 3 ವರ್ಷ ಆಯ್ತು. ನನ್ನ ಹೆಂಡತಿ ನನ್ನ ಗಂಡ್ಸು ಅಂತಾನೆ ಒಪ್ಕೋತಾ ಇಲ್ಲ ಗೌಡ್ರೆ. ಹೋಗ್ಲಿ, ನಿನ್ ಪಕ್ಕದಲ್ಲಿರೋ ನಾಯಿ ಅಂತನಾರ ಒಪ್ಕೊಳ್ಳಿ ಅಂದ್ರೆ ಅದಕ್ಕೂ ಒಪ್ಕೋತಾ ಇಲ್ಲ ಗೌಡ್ರೆ. ನಿನ್ನ ಜನ್ಮಕ್ಕೆ ನೀನು ಒಬ್ಬ ಗಂಡಸೇನ್ಲೇ. ಗಂಡಸಾದವನು ಯಾವಾಗ್ಲೂ ನನ್ನಂಗೆ ತಲೆ ಎತ್ಕೊಂಡು ಓಡಾಡ್ತಾ ಇರ್ಬೇಕು. ಇನ್ನೊಂದ್ಸಲ ನೀನ್ ತಲೆ ತಗ್ಗಿಸ್ತೆ ಅಂತ ಗೊತ್ತಾಗ್ಬಿಟ್ರೆ ತಲೆ ಕತ್ತರಿಸ್ಬಿಡ್ತೀನಿ.
ಸತ್ಯಭಾಮ, ಏ ಸತ್ಯಭಾಮ, ಏ ಸತ್ಯಭಾಮ. ಹಾಳಾದ ಮಸಿ ಪಾತ್ರೆ ಅದು ಏನು ಜಿಡ್ಡಾಗಿರ್ತದೋ ಏನೋ ಒಂಚೂರು ಉಜ್ಜಿದ್ರೂ ಹೋಗಕ್ಕಿಲ್ಲ ಪತ್ಕು. ಏನೇನು ತಂದು ತಿಂದಾಕಿರ್ತಾವೋ ಏನು ಕತೆನೋ. ಏನಿಲ್ಲ ಕಣೆ, ಅಲ್ಲ ಇದೇನು ಓಟ್ಲು ಅನ್ಕೊಂಡಿದ್ಯಾ ಮನೆ ಅನ್ಕೊಂಡಿದ್ಯಾ ತಂದು ಹಿಂಗೆ ಬಿಸಾಕ್ತಿಯಲ್ಲ ಅಂತ ಕೇಳಿದೆ ಅಷ್ಟೇ. ಯಾಕೆ ಪಾತ್ರೆ ತೊಳೆಕ್ ಆಯ್ತದೋ ಇಲ್ವೋ? ಆಯ್ತದ ತೊಳಿ. ನೀನಿರೋದೇ ತೊಳೆಯಕ್ಕೆ, ನಾನಿರೋದೇ ತಿನ್ನಕ್ಕೆ. ಹ್ಞೂ ಕಣೆ, ನೀನಿರೋದೇ ತಿನ್ನಕ್ಕೆ, ನಾನಿರೋದೇ ತೊಳಿಯಕ್ಕೆ. ಈ ಗಂಡಸಿನ ಜನ್ಮ. ಗೌಡ್ರೆ ಗೌಡ್ರೆ ಅಬ್ಬ ಲೇ ಏನೇ ಯಾರೋ ಪಂಚಾಯತಿಗೆ ಅಂತ ಕೇಳ್ಕೊಂಡ್ ಬಂದವರು, ಹೋಗ್ಲಿಲ್ಲ ಅಂದ್ರೆ ಮರ್ಯಾದೆ ಹೋಯ್ತದೆ. ಮೊದಲು ಇಲ್ದಬೇಕು, ಆಯ್ತು. ಆಮೇಲೆ ಅಲ್ದಬೇಕುವೆ. ಗೌಡ್ರೆ ಗೌಡ್ರೆ ಗೊತ್ತಾಯ್ತು ಕೇಳಿಸ್ತದೆ, ಬರ್ತೀನಿ. ಇಲ್ಲಿ ಊರಿಂದವ ಜನ ಬಂದವ್ರೆ. ಊರಲ್ಲಿ ನಾಯಿ ಜಾಸ್ತಿ ಆಗ್ಬಿಟ್ಟು ಸಂತಾನಹರಣ ಚಿಕಿತ್ಸೆ ಮಾಡಬೇಕು ಅಂತ ಡಿಸ್ಕಷನ್ ಮಾಡ್ತಿದೀವಿ. ಬರ್ತೀನಿ ತಾಳು. ಏನೇ ಪಾತ್ರೆ ತೊಳೆದಿದ್ದಾಯ್ತು. ಸರಿ, 2 ಮಿನಿಟ್ ಟೈಮು ನಿಂಗೆ. ಹೋಗಣ ಇಸ್ಯ ಮಾತಾಡೋಣ, ಒಳಗ್ ಬರ್ತಾ ಇರೋಣ. ಬಂದ್ ತೊಡ್ಕೆ ಹೊಟ್ಟಿ ಎಲ್ಲ ಹಚ್ಕಟ್ ಮಾಡ್ಬೇಕು. ಆಯ್ತು ಓನ್ಲಿ 2 ಮಿನಿಟು. ಆಯ್ತು. ಒಂದು ಸತ್ಯಭಾಮ, 2 ನಿಮಿಷದಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಬಿಡ್ಬೇಕು. ನಿಂಗೂ ಅಷ್ಟೇ 2 ನಿಮಿಷ ಟೈಮು. 2 ನಿಮಿಷದಲ್ಲಿ ಎಲ್ಲ ಆಗತ್ತಾ? ಯಾಕ್ಲ ಆಗೋದಿಲ್ಲ? ಈ ಗಂಡಸು ಹೇಳಿದ್ಮೇಲೆ 2 ನಿಮಿಷದಲ್ಲಿ ಎಲ್ಲ ಹಾಗೆ ಆಯ್ತದೆ. ಮಾಡಲೇಬೇಕು. ಮಾಡಿಸ್ತೀನಿ. ನೀನ್ ಬಂದಿದ್ದೇನು ಹೇಳು? ಗೌಡ್ರೆ ನನ್ನ ಹೆಂಡತಿ ದಿನ ಮನೇಲಿ ಪಾತ್ರ ತೊಳಿಸ್ತಾಳೆ, ತೊಳಿಲ್ಲ ಅಂದ್ರೆ ದಿನ ಓದಿತಾಳೆ ಗೌಡ್ರೆ. ಗಂಡಸಾಗಿ ಮಾತಾಡಕ್ ನಾಚಿಕೆ ಆಗೋದಿಲ್ವಾ? ನೀನೇನಮ್ಮ ಗಂಡನ ಕೈಲಿ ಕೆಲಸ ಎಲ್ಲ ಮಾಡಿಸ್ತೀರ, ನಾಚಿಕೆ ಆಗಕ್ಕಿಲ್ವ ನಿಂಗೆ? ಅಯ್ಯ, ಗಂಡ ಆದ್ರ ಮಾತಕ್ಕೆ ತಲೆ ಮೇಲೆ ಕೊಡ್ಬರ್ತದೆ. ಅಲ್ಲ, ಮುಸುರ ತಿಕ್ಕಿದ್ರೆ ಏನ್ ತಪ್ಪು ಅಂದೆ. ನಿನಗೇನ್ ಗೊತ್ತಾಗ್ಬೇಕು? ಆ ಜಿಡ್ ಬಂದಿರೋ ಪಾತ್ರೆ ತೊಳಿಬೇಕಾದ್ರೆ ಗಂಡನ ಪಾಡಿ ಏನ್ ನಾಯಿ ಪಾಡ ಆಯ್ತದೆ ಅಂತ ನನಗ್ ಗೊತ್ತು. ಹೆಣ್ಣೆಕ್ಳು ಕಣ್ಣೀರ್ ಹಾಕಿಸ್ಬಾರ್ದು ಕಣ್ಲಾ. ಹೆಣ್ಣೆಕ್ಳು ಕಣ್ಣೀರ್ ಹಾಕ್ಸಿ ನಾವ್ ಹಿಂಗ್ ಆಗ್ಬಿಟ್ಟಿದೀವಿ. ರಿರುತಿಯಿಂದ ಹೇಳು ಕೇಳ್ತಾರೆ. ಚಿನ್ನ, ಇನ್ ಮುಂದೆ ಮನೆಯಲ್ಲಿ ಪಾತ್ರ ತೊಳಿಸ್ಬಾರ್ದ? ಆಯ್ತು, ಮನೇಲಿ ಅವೆಲ್ಲವ. ಇನ್ ಮುಂದೆ ಜಿಡ್ಡಿನ ಪಾತ್ರೆ ಎಲ್ಲ ಬ್ಯಾನ್ ಆಗ್ಬಿಡ್ಬೇಕು. ಇದನ್ನ ಆಳ್ರು. ಅಯ್ಯ, ಜಿಡ್ಡಿನ ಪಾತ್ರನ ಬ್ಯಾನ್ ಮಾಡ್ಬೇಕಾ? ಇದೆಲ್ಲರೂ ಕೇಳೋದುಂಟೆ. ಗೌರ್ಮೆಂಟ್ ಅವರು ನೋಟ್ ಬ್ಯಾನ್ ಮಾಡಿದ್ರಲ್ಲ, ಅವಾಗ ಕೇಳಿದ್ದ? ಮತ್ತೆ ಇದನ್ನ ಕೇಳಬೇಕು. ಆಯ್ತಾರು ಗೌಡ್ರೆ. ಆಯ್ತು ಕಣ್ಲ. ಸತ್ಯಭಾಮ, ಸೀರೆ ನೆನ್ಸಿಟ್ಟು 2 ದಿನ ಆಗದೆ ಗೊತ್ತಾ? ತೊಳಿತೀನಿ ಕಣೆ. ಇಲ್ಲ ಅಂದ್ರೆ ನಾನ್ ನಿನ್ನ ತೊಳೆದ್ ಬಿಡ್ತೀನಿ ಅಷ್ಟೇ. ತೊಳಿತೀನಿ. ಸತ್ಯಭಾಮೆ ಸತ್ಯಭಾಮೆ ಕೊಪವೇನೆ ನನ್ನಲ್ಲಿ. ಸತ್ಯಭಾಮೆ ಸತ್ಯಭಾಮೆ ಕೊಪವೇನೆ ನನ್ನಲ್ಲಿ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಸರಸಕ್ಕೆ ಕರೆದರೆ ವಿರಸವ ತೋರುವೆ ಏಕೆ ನನ್ನಲ್ಲಿ. ಏಕೆ ನನ್ನಲ್ಲಿ, ಏಕೆ ನನ್ನಲ್ಲಿ. ಏನೇ ಯಾರೋ ಪಂಚಾಯತಿಗೆ ಕೇಳ್ಕೊಂಡ್ ಬಂದವ್ರೆ. ತೆಗ್ದೋಗೆ ಮಗಗೆ ಹೊಡಿತೀನಿ. ಗೌಡ್ರೆ ಗೌಡ್ರೆ. ಕೇಳಿಸ್ತದೆ. ಇಲ್ಲಿ DC ಬಂದವ್ರೆ. ಊರಲ್ಲಿ ಟಾರ್ ರೋಡ್ ಇಲ್ಲ. ಟಾರ್ ತಂದ್ರು ಟಾರ್ ಹಾಕಕ್ಕೆ ಬುಲ್ಡೋಸರ್ ಸಿಗೋದಿಲ್ಲ ಅಂತ ಡಿಸ್ಕಷನ್ ಮಾಡ್ತಾ ಇದೀವಿ. ಹೊಸಿರೋ ಬರ್ತೀನಿ, ಗೊತ್ತಾಯ್ತಾ? ಏನೇ ಆಯ್ತು. ಒಂದು ಸೂರ್ಯಗೆ ಸಮಾನ, ಗೌಡರ ದಿವಾನ, ಮಣ್ಣಿನ ಮಕ್ಕಳ ಹೃದಯದಲ್ಲಿ ಇವರೇ ಯಜಮಾನ. ನಮ್ಮೂರಿನ ಉಜ್ವಲ ಚರಿತೆಯ ಪುಟ
ಎಲ್ಲ ಏನ್ ಬಂದಿದ್ದು? ಗೌಡ್ರೆ ನನ್ ಮಗು ಒಂದ್ ಹೆಸ್ರಿಗೆ ಬೇಕಾಯ್ತು ಗೌಡ್ರೆ. ಮಗವ ಕರ್ಕೊಬರುವ ಇಲ್ಲಿ. ಯಾವಾಗ ಹುಟ್ಟಿದ್ದು? ಮೊನ್ನೆ ಭಾನುವಾರ ಬಿಟ್ಟಿದ್ರು ನೋಡ್ರಿ. ಭಾನುವಾರ ಹುಟ್ಟಿದ ಮೇಲೆ ನಂತರನೇ ದೊಡ್ಡ ವ್ಯಕ್ತಿ ಆಯ್ತೇನ್ ಬಿಡು. ಕಾಗೆ 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 ಹೆಸರು ತಾನೆ, ಹೆಸರು ಕೇಳ್ದಲ್ವ? ಗೌಡ್ರೆ ರಾಜ ಅಂತ ಇಡವ. ಚೆನ್ನಾಗಿಲ್ಲ ಗೌಡ್ರೆ ಇದು. ಚೆನ್ನಾಗಿಲ್ಲ. ಮಂಜ ಅಂತ ಇಡವ. ಬ್ಯಾಡ ಗೌಡ್ರೆ. ಅದು ಚೆನ್ನಾಗಿಲ್ಲ. ಲೋಕಿ ಅಂತ ಇಡು. ಅದು ಚೆನ್ನಾಗಿಲ್ಲ ಗೌಡ್ರೆ. ಇನ್ ಯಾವ ಹೆಸರು ಇಡ್ಬೇಕು ನಿಂಗೆ? ದಣ ಕುಮಾರ್ ಅಂತ ಇಟ್ಬಿಡಿ ಗೌಡ್ರೆ. ಏಯ್ ನೀನೇ ಹೆಸರು ಇಟ್ಕೊಳ್ಳೋದಾದ್ರೆ ಇಲ್ಲಿಗೆ ಯಾಕೆ ಬಂದೆ? ಅದು ನಾನು ಯಾಕೆ ಬಂದೆ ಅಂದ್ರೆ ಯಾವುದೇ ಗಂಡು ಮಗು ಹುಟ್ಟಿದ್ರೆ ಕಿವಿಲಿ ಹೆಸರು ಹೇಳ್ಬಿಟ್ಟು 10,000 ರೂಪಾಯಿ ಕೊಡ್ತಿರಲ್ಲ ಅದಕ್ಕೆ. ಗೌರ ಕೊಟ್ರಪ್ಪ ಹೋಗೋಣ. ಬರೋಣ ಗೌಡ್ರೆ. ಹೋಗ್ ಹೋಗ್. ಬರೋಣ ಗೌಡ್ರೆ. ಏಯ್ ಒಂದೇ ಮಗಿಗೆ ದುಡ್ಡು ಕೊಡೋದು ಪದೇ ಪದೇ ಮಾಡ್ಕೊಂಬಂದಿರ. ಹೇಳಕ್ಕಾಗಲ್ಲ ಗೌಡ್ರೆ. ಸತ್ಯಭಾಮ ಎರಡೇ ನಿಮಿಷ ತತ್ತೀನಿ. ಬಾರೆ ಆರ್ತಿ, ಅದೇನೆ ಇಟ್ಲ ಕಡೆಯಿಂದ ಬರ್ತಿದ್ಯಾ? ಪಕ್ಕದ ವಿದ್ಯಾನಿಂದ ಬರ್ತಾವನಿ ಕಣ. ಹೌದಾ? ಉಗ್ರು ಬಣ ಸಂದಕೈತೆ ಕಣೆ. ಯಾವ್ದಾದ್ರು ಸಿದ್ದಪ್ಪನ ಜಾತ್ರೆಯಲ್ಲಿ ತಗೊಂಡಿ. ನಮಸ್ಕಾರ ಅಣ್ಣಯ್ಯ. ಚೆನ್ನಾಗಿದ್ದಾನ ನಿನ್ ಗಂಡ? ಸಂದಕವ್ರೆ ಚೆನ್ನಾಗಿ ನೋಡ್ಕೊತವನ? ನೀವ್ ಪುತ್ರೋದೆ ಕಳ್ಸ್ಬೇಕಿಂದ ಸಂದಾಗೆ ನೋಡ್ಕೊತಾವ್ರೆ. ಏನಾರ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಹೇಳವ. ಹೊಡಿಬೇಡ ಅಂತ ಹೇಳ್ದಕ್ಕೆ ಗೊತ್ತಿನ ಕಣಯ್ಯ. ಇಲ್ಲ ಬೇರೆ ತರ್ತೀನಿ. ಈ ಮೂತಿಗೆ ಮೀಸೆ ಬೇರೆ ಕೇಡು. ತೆಗೆದಿಟ್ಬಿಡ್ತೀನಿ ಕಣೆ. ಏನ್ ಹಂಗೆ ನಿಂತ್ಕೊಂತೀಯೋ, ತಲೆಗಿಲೆ ಮಸಾಜ್ ಮಾಡ್ತೀಯೋ? ಅಯ್ಯ ಹೊಸಿ ನಿಧಾನಕ್ಕೆ. ಗಿರಣ ಗಿರಣ ಹೊಂಟೋಗತ್ತು. ದರಿದ್ರ ನನ್ನ ಮಕ್ಕಳು ಅವರು ನೆಮ್ಮದಿಯಾಗಿರೋದಿಲ್ಲ, ನಾನು ನೆಮ್ಮದಿಯಾಗಿರಕ್ ಬಿಡೋದಿಲ್ಲ. ಏಯ್ ನಾನು ಹೆಂಡತಿ ಹತ್ರ ತಲೆಗೆ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ, ಬತ್ತೀನಿ ತಳ್ರಲ್ಲ. ಆಯ್ತು ಯಾರೋ ಬಂದವ್ರೆ. ತೊಲಗು. ಸೂರ್ಯನ ಸಮಾನ ಅಣ್ಣನಿಗೆ ಗೌಡರ ದಿವಾನ ಅಣ್ಣಿನ ಮಕ್ಕಳ ಹೃದಯ ಹೃದಯದಲ್ಲಿ ಯಜಮಾನ ನಮ್ಮೂರಿನ ಉಜ್ವಲ ಚರಿತೆಯ ಪುಟದಲ್ಲಿ ಗುಣಗಾನ ನಮ್ಮ ಪ್ರೀತಿ ಅಣ್ಣ. ಇಲ್ಲ ಗೌಡ್ರೆ ಕೈಯಲ್ಲಿ ಎಣ್ಣೆ ಐತೆ, ತಲೆಯಲ್ಲಿ ಎಣ್ಣೆ ಇಲ್ಲದ? ಅಂದ್ರೆ ನೀನ್ ಹೇಳ್ತಿರೋದು ನನ್ನ ಹೆಂಡತಿ ತಲೆಗೆ ನಾನೇ ಮಸಾಜ್ ಮಾಡ್ತಿದ್ದೆ ಅಂತ ನಿಂದ? ಇಲ್ಲ ಗೌಡ್ರೆ. ಮತ್ತೆ ಗೌಡ್ರೆ ಹಂಗೆಲ್ಲ ತಿಳ್ಕೊಬೇಡಿ, ಕ್ಷಮಿಸ್ಬಿಡಿ. ಸರಿ ಏನ್ ಬಂದಿದ್ದು? ಅದು ಯಾರಿಗೆ ಗಂಡ್ ಮಗು ಆದ್ರೂ 10,000 ರೂಪಾಯಿ ಕೊಡೋದು ನಿಮ್ಮ ವಂಶದ ಪದ್ಧತಿ ಅಲ್ವಾ? ಅಯ್ಯೋ ನೀನೇ ನೆನಪಿಸ್ಬೇಡ ಬಿಡ. ತಗೊಳ್ರಿ, ತಗೊಳ್ಳಿ. ತಗೊಳ್ಳ. ಗೌಡ್ರೆ 10,000 ಐತೆ. ಏಯ್ ಸರಿಯಾಗಿ ಐತೆ, ಎಣಸ್ಕೊಳ್ಳ. ಗೌಡ್ರೆ ನನಗೆ ಒಂದು ಮಗು ಅಲ್ಲ, 3 ಮಗು. ಗೌಡ್ರೆ ನಮ್ಮ ಯಜಮಾನ್ರದ್ದು ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಗೌಡ್ರೆ. ನೋಡಿ ನನ್ನ ಮಕ್ಕಳ ಹೆಸರು ಶರಣ, ಸತಿ, ಮೂರ್ತಿ. ದುಡ್ಡುಗೋಸ್ಕರನೇ ಮಕ್ಳು ಹುಡ್ಸಿರಂಗಿದೆಯಲ್ಲ. ಹೋಗ್. ಗೌಡ್ರೆ ಇದೊಂದು 20,000 ಐತೆ. ಲೇ ಇನ್ನು 10,000 ಮೇಲೆ ಕೊಡ್ತೀನಿ ಹೋಲ. ಇಲ್ಲ ಗೌಡ್ರೆ ನಮ್ಗೆ 10,000 ಬೇಕೇ ಬೇಕು. 30,000 ರೂಪಾಯಿ ಕಂಟಿನ್ಯೂ ಮಾಡ್ಬಿಡಿ ನೀವು. ಗೌಡ್ರೆ ಆಮೇಲೆ ಕೊಡ್ತೀನಿ ಅಂತ ಹೇಳ್ತಿರೋ ಹೋಲ. ಗೌಡ್ರೆ ನಿಮ್ಮ ವಂಶ ಎಂತದ್ದು? ಎಂತ ಮಣಿತನ ನಿಮ್ದು? ಜುಜಿಬಿ 10,000 ರೂಪಾಯಿಗೆ ಆಮೇಲೆ ಬರಂತೀರಾ? ಕೈಯಲ್ಲಿ ಉಂಗ್ರ ಐತೆ, ಉಂಗ್ರ ಐತೆ. ಹೊಟ್ಟೆಲ್ ಬೇಡ ಏನು ಇಟ್ಕೊ ಬಂದಿದ್ಯಲ್ಲೇ. ಸತ್ಯಭಾಮ ಲೇಸ ಏನೇ ಕಾಫಿ ಕುಡ್ದಿರ ಲೋಟ ಕೊಟ್ಬಿಡು, ತೊಳೆದು ಬಿಡ್ತೀನಿ. ಕೈಯಾಗಿದ್ದು ಉಂಗುರ ಕಡ್ಗಲ್ಲ ಎಲ್ಲಯ್ಯ? ವಂಶದ ಪದ್ಧತಿ ಆಚಾರ ವಿಚಾರ ಕಣೆ. ಅಯ್ಯೋ ನಿಮ್ಮ ವಂಶದ ಇರೋ ಬರ ಆಸ್ತಿನೆಲ್ಲ ಊರಿಗೆ ಹರಿದು ಹಂಚು ಬಿಟ್ಟಿದೀಯ. ನಿನ್ನ ಮಾನ ಮರವಾದ ಇಲ್ವೇನಯ್ಯ? ಇರೋದು ಇದೊಂದು ಬಂಗ್ಲೆ, ಇದನ್ನು ಮಾರ್ಬಿಟ್ಟು ನನ್ನನ್ನು ಬೀದಿಗೆ ತಗೊಂಡ್ಬಂದ್ಬಿಡು. ಅಯ್ಯೋ ನಿನ್ನ ಜೋಡ್ ಅಯ್ಯೋ ನಿನ್ನ ನೋಡ್ಕತ್ತೀನಿ ಬೇಡ.
ಗೌಡ್ರೆ ಗೌಡ್ರೆ ಈ ಮುಸುಡಿಗೆ ಮೀಸೆ ಬೇರೆ ಕೇಳು ಫು. ನೀವು ಹಿಂಗ ಇಂಥ ಬೇವರ್ಸಿ ಬದುಕ್ತಿದ್ದೀರಾ? ಸಮಾಜವ ಉದ್ಧಾರ ಮಾಡಬೇಕು ಅನ್ನಿಸ್ಕೊಂಡಿರೋ ನನ್ನಂತ ಗಂಡಸರಿಗೆ ಇಂಥ ಸನ್ಮಾನಗಳು ಅವಾಗವಾಗ ಆಯ್ತಾ ಇರ್ತವೆ. ಅವೆಲ್ಲಾನು ಎದುರಿಸಿ ಮುಂದೆ ಬರೋನು ಈ ಗೌಡ ಮಾತ್ರ ಕಣ. ಅಸ್ತರಿ ಕಣ್ರಲ್ಲ, ಏನ್ ಬಂದಿದ್ದು? ನನ್ನ ಮನೆ ಒಳಗಡಿಕೆ ನನ್ನ ಪರ್ಮಿಷನ್ ಇಲ್ಲದೆ ಬಂದಿದ್ದು ಅಲ್ದೆಯ ನನ್ನೇ ಹೋಗಿತೀರೇನ್ರಲ್ಲ? ನನ್ನ ಮಕ್ಕಳ ನಿಮ್ಮನ್ನೆಲ್ಲ ಊರಿಂದ ಬಹಿಷ್ಕಾರ ಹಾಕಿದೀನಿ, ಹೋಗಿಲ್ಲ. ಏ ಬಿಲ್ಡಪ್ ರಾಜ, ಹೆಂಡ್ತಿನ ಕಂಟ್ರೋಲ್ ಆಗಿ ಇಕ್ಕಣಿಲ್ಲ, ಇನ್ ನಮ್ಮನ್ನು ಬಹಿಷ್ಕಾರ ಆಗ್ತಾನಂತೆ. ನೀನೇನೋ ಬಹಿಷ್ಕಾರ ಹಾಕೋದು, ನಾವೇ ನಿನ್ನ ಬಹಿಷ್ಕಾರ ಹಾಕ್ತಿವಿ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಯಾರೇ ಮನಸ್ಸಿಗೆ ಎಂದು ಶಾಂತಿ ದೊರಕದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಯಾರೇ ಬರಲಿ ಮನಸ್ಸಿಗೆ ಎಂದು ಶಾಂತಿ ದೊರಕದು. ತುಂಬಾ ಪುಣ್ಯ ಮಾಡಿ ಈ ಪ್ರಪಂಚದಲ್ಲಿ ನಿನ್ನಂತ ಕ್ಯಾರೆಕ್ಟರ್ ಇರೋ ಹೆಂಡತಿ ಸಿಕ್ಕು. ರೂಪ ಎಳಿತೀಯ ಅಂದ್ರೆ ಹಂಗಿಂಗಲ್ಲ. ಪಾಪ ಎಲ್ಲೋದ್ನಮ್ಮ ನಿನ್ ಗಂಡ? ಕರಿಯಮ್ಮ. ಗಂಡ ಕಾರ್ತಿ ತಕ್ಷಣ ಬರ್ಬೇಕಂತ ಗೊತ್ತಲ್ಲ, ಬರಲೇ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯ ಮುರಿದ ಮಣ್ಣಾಗಿಸಿದ, ಕಂಬನಿ ಧಾರೆ ಹರಿಸಲು ನನ್ನ ಜೀವ ಉಳಿಸಿದ, ನನ್ನ ಜೀವ ಉಳಿಸಿದ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಇದು ನೋಡಿದಾಗ ನನಗೆ ಒಂದು ಹಾಡು ಜ್ಞಾಪಕ ಬರುತ್ತೆ. ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ, ನಗಲಾರೆ ಅಳುವೆ ಎಂದರೆ ನಿಮ್ಮ ಬಾಯಿ ಮಣ್ಣಾಕದು ನಿಮ್ಮ ಕರ್ಮ. ಇದರಲ್ಲಿ ನಂಗೆ ತುಂಬ ಖುಷಿ ಆಗಿದೆ ಏನಂದ್ರೆ, ತುಂಬ ದಿನದ ಮೇಲೆ ರಾಜು ಬಂದ್ಬಿಟ್ಟಲ್ಲ ಸ್ಟೇಜ್ಗೆ, ಅದು ತನ್ನ ಎಂಡ್ರನ್ನೇ ತಗೊ ಬಂದವನೆ. ಅದೇ ಬಂದಿರೋದು ಹೈಲೈಟು. ತುಂಬ ದಿನ ಆದಮೇಲೆ ಈ ಕಾಮಿಡಿ ಸ್ಟೇಜ್ ಮೇಲೆ ನೀವು ಬಂದು ಪರ್ಫಾರ್ಮೆನ್ಸ್ ಮಾಡಿದ್ದು. ನಾನೇನು ಅನ್ಕೊಂಡೆ, ನೀವು ಬಂದೆ ನರಸಿಂಹರಾಜು ಟೈಪು. ಯಾಕಂದ್ರೆ ಇವತ್ತಿನ ಕಾಲಮಾನಕ್ಕೆ ನರಸಿಂಹರಾಜುನ ಮರ್ತು ಬಿಟ್ಟಿದ್ದಾರೆ. ನಗಿಸಿರೋ ದೇವರವರು, ಕರ್ನಾಟಕನ ಹೆಂಗ್ ನಗಿಸಿದ್ರು ಅಂತ ಅದ್ಭುತವಾದ ದೇವರವರು. ಒಂದ್ಸರಿ ಅವ್ರ ಥರ ಮಾತಾಡ್ಬಿಟ್ಟು ಜ್ಞಾಪಿಸ್ರಿ ಎಲ್ಲರಿಗೂ. ಅಯ್ಯೋ, ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತಲ್ಲಪ್ಪ. ಚೆನ್ನಾಗಿದೆ ಚೆನ್ನಾಗಿದೆ. ಲೋ, ಓ ಜನ್ದಲ್ಲಿ ಮಾತಾಡ್ತಾ ಇದ್ದಂತೆ, ದೊಡ್ಡ ಕವಿ ಆಗಿದ್ದಂತೆ, ದೊಡ್ಡ ಕವಿತೆಗಾರ ಆಗಿದ್ದಂತೆ, ಈ ಜನ್ದಲ್ಲಿ ಕತ್ತೆ ಆಗ್ಬಿಟ್ಟಿದೀಯಾ. ಮಾತಾಡೋ ಮಾತಾಡೋ, ಮಾತಾಡಲ್ವಾ? ಹೋಗ್ಲಿ ಬಿಡು, ಚೆನ್ನಾಗಿದೆ ಚೆನ್ನಾಗಿದೆ. ನಿಜವಾಗ್ಲೂ ಮಿಮಿಕ್ರಿ ರಾಜು ಅನ್ನೋ ಹೆಸರಿಗೆ ತಕ್ಕನಾಗಿದ್ರಿ. ಯಾಕೆ ಗೊತ್ತಾ, ಇವತ್ತಿನ ಕಾಲಮಾನದ ಇವತ್ತಿನ ನಟರ ಬಗ್ಗೆ ಮಾತಾಡಿದಾಗ ಅದು ಆಕ್ಚುಲಿ ಖುಷಿ ಆಗ್ಬೋದು. ಆದ್ರೆ ನರಸಿಂಹರಾಜು ಎಂಬತಕ್ಕವರು ಈ ಕರ್ನಾಟಕದ ಚಿತ್ರರಂಗ ಉದಯಿಸ್ತಲ್ಲ, ಆವಾಗ ರಾಜಕುಮಾರ್ ಹೆಂಗೆ ಧ್ರುವತಾರೆ ಆಗಿ ಬಂದ್ರು, ಅವ್ರ ಜೊತೆನೇ ನಡ್ಕೊಂಬಂತವ್ರು. ಬಟ್ ದೈವವಶಾತ್ ಅವರು ಬೇಗ ನಮ್ಮನ್ನ ಬಿಟ್ಟು ಹೋದ್ರು. ಬಟ್ ಇವತ್ತು ನಿಮ್ಮಂಥವ್ರು ಯಾರ್ದೋ ಬಾಯಿನಲ್ಲಿ ಅವ್ರು ಇನ್ನೂ ಉಳಿದಿದ್ದಾರೆ ಅಂದ್ರೆ ಇದಕ್ಕಿನ್ನ ದೊಡ್ಡ ಹಾನರ್ ಈ ಪ್ರಪಂಚದಲ್ಲಿ ಒಬ್ಬ ಕಲಾವಿದನಿಗೆ ಇಲ್ಲ ಕಣ್ರಿ. ನನಗೆ ಭಾಳ ಖುಷಿ ಆಯಿತು. ನನಗೆ ಇನ್ನೂ ಒಂದು ಸಣ್ಣ ಆಸೆ ಬಂದಿದೆ ನನಗೂ ಕೂಡ. ಯಾಕಂದ್ರೆ ನಾನು ತುಂಬ ಎಕ್ಸ್ಪೆರಿಮೆಂಟಿವ್ ನೇಚರು. ನಿನ್ನ ಜಾಗದಲ್ಲಿ ಕುಳಿಮಿಂಡ್ರಿ ಇತ್ತು, ಅವ್ನು ನಿನ್ನ ಪಾತ್ರ ಮಾಡಿದ್ರೆ ಹಿಂಗಿರುತ್ತೆ ಅಂತ ಸುಮ್ಮನೆ ಒಂದು ಸಣ್ಣ ಇಮ್ಯಾಜಿನೇಷನ್.
ರೆಡಿನಾ? ಮ್ಯೂಸಿಕ್ ಬರಲಿ. ಸೂರ್ಯನ ಸಮಾನ ಹಳ್ಳಿಗೆ ಗೌಡರ ದಿವಾನ ಮಣ್ಣಿನ ಮಕ್ಕಳ ಹೃದಯದಲ್ಲಿ ಸಹೇ ಯಜಮಾನ ನಮ್ಮೂರಿನ ಉಜ್ವಲ ಚರಿತೆಯ ಪುಟದಲ್ಲಿ ವರದೆ ಗುಣಗಾನ ಗೌಡರೇ ನಮ್ಮ ಪ್ರೀತಿಯ ಬಂದಿದ್ದು ಅದೇ ಗೌಡ್ರೆ, ಊರಲ್ಲಿ ಯಾರಿಗೆ ಗಂಡ್ ಮಕ್ ಹುಟ್ಟಿದ್ರು 10,000 ಕೊಡೋದ್ ಪದ್ಧತಿ ಅಲ್ವಾ ನಿಮ್ಮ ವಂಶದ್ದು? ಅದಕ್ಕೆ ಬಂದಿದೀವಿ, ಕೊಡಿ. ನೀವು ಹುಟ್ಟಿದ ತಕ್ಷಣ ನಾನು ಮನಿ ಮುರ್ಕೋಬೇಕಾ? ಗೌಡ್ರೆ ನನ್ನ ಮಗನಿಗೆ ಡಣ ಕುಮಾರ ಅಂತ ಹೆಸರಿಕೆ ಗೌಡ್ರೆ. ಡಣ ಕುಮಾರ್ ಅಂತ ಹೆಸರು ಇಟ್ಬೇಕಾ? ಅದನ್ನ ಹೋಗಿ ಸ್ಕ್ರಿಪ್ಟ್ ರೈಟರ್ ಕುಮಾರ್ನ ಕೇಳು. ಹೋಗು ಮತ್ತೋಣ. ಏನಿಲ್ಲ ಅಣ್ಣ, ಮುಗಿತಾ? ಯಾಕೆ ನಾನು ಅವನು ನಮ್ಮ ಕುಳ್ಮಿಂಡ್ರಿಗೆ ಮೀಸೆ ಎಣಿಸಿ ಪಾರ್ಟ್ ಮಾಡಿಸ್ತಾ ಇದ್ರೆ ನಂಗೆ ಚೆನ್ನಾಗಿ ಗೊತ್ತು ಅವನಿಗೆ ಲೈಫ್ ಲಾಂಗ್ ಮೀಸೆ ಬರಲ್ಲ. ಅವನಿಗೆ ಅಟ್ಲೀಸ್ಟ್ ಅಂಟಿಸ್ಕೊಂಡಾದ್ರೂ ಮಜಾ ತಗೊಂಡ್ಲಿ ಅಂತ ಹೇಳಿ. ಚೆನ್ನಾಗಿತ್ತು, ಭಾಳ ಬ್ಯೂಟಿಫುಲ್ ಆಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಒಳ್ಳೇದಾಗಲಿ. ಓಕೆ, ಗೌಡ್ರು ಗದ್ದಲ ನೋಡಿ ಹೊಟ್ಟೆ ತುಂಬಾ ನಕ್ಕಿದ್ದೀರಾ ಅಂತ ಗೊತ್ತು. ಇವತ್ತಿನ ಎಪಿಸೋಡ್ನ ಮುಗಿಸುವಂತ ಸಮಯ ಬಂದಿದೆ. ಜಗಣ, ನೀವು ಪರ್ಮಿಷನ್ ಕೊಟ್ರೆ ಇವತ್ತಿನ ಎಪಿಸೋಡ್ನ ಮುಗಿಸ್ಬಿಡ್ತೀನಿ. ಓಕೆ, ನಾಳೆ ಸಂಜೆ 7 ಗಂಟೆಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ನೋಡ್ತಾ ಇರಿ, ಇದು ಕಿಲಾಡಿ ಕುಟುಂಬ. ಅಸೋಸಿಯೇಟ್ ಸ್ಪಾನ್ಸರ್ ಸೈಕಲ್ ಪ್ಯೂರ್ ಅಗರಬತ್ತಿಗಳು, ಪ್ರಾರ್ಥನೆಯ ಶುದ್ಧತೆ.